ಋತೆ ಅಜಿತಾದಾತ್ಮನ ಉತ್ಪತಸ್ಥಿತಾನ್ ತದ್ವಿದ್ದನಂತಸ್ಯ ಮಹತ್ಸಮರಹಣಂ. ನಿಜವಾಗಲೂ ಈ ಅನುಸಂಧಾನ ಮಾಡೋದು ದೇವರ ದೊಡ್ಡ ಪೂಜೆ ಇದು. ಈ ಭಾಗವತದ ಮಾತುಗಳನ್ನೇ ಶ್ರೀಪಾದರಾಜರು ಅವರ ಈ ದಂಡಕದಲ್ಲಿ ಅಂತಾರೆ. ಪುಟ್ಟು ಮಾಡುವನೇ ನಟ್ಟಗೈಸುವನ ದೇವನಂಬರ್ತು ನಮ್ಮಲ್ ಬಲಾದಿಗಳುಂಟೆಂಬ ಅವನನ್ನು ಬಿಟ್ಟು ದೇವರನ್ನು ಹೊರತುಪಡಿಸಿ, ಪೊರ್ತು ಅಂದರೆ ಹೊರತು, ಇದೆಲ್ಲ ಮಾಡುವವನು ಅವನು ಅನ್ನೋದನ್ನು ಬಿಟ್ಟು ನನ್ನಲ್ಲೇ ಶಕ್ತಿ ಇದೆ ನಾನೇ ಎಲ್ಲ ಅಂತೀಯಲ್ಲ, ಏನಾದರೂ ನಿನಗೆ ಬುದ್ಧಿ ಇದೆಯಾ? ಇದು ಅಸುರ ಸ್ವಭಾವ ಅಪ್ಪ. ಇನ್ನಾದರೂ ಬಿಡೋ ನೋಡೋ ಶ್ರೀಕಾಂತ ನಲ್ಕಾಂತನಲ್ ಸ್ವಾಂತ ನೀನಿತ್ತು. ಲಕ್ಷ್ಮೀಪತಿಯಾದ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ನೀನು ಸರ್ವತ್ರ ಸಮಚಿತ್ತನಾಗಯ್ಯ, ಎಲ್ಲ ಕಡೆ ದೇವರು ಇದ್ದಾನೆ ಅನ್ನುವ ಚಿಂತನೆ ಮಾಡು. ಎನ್ನಯ್ಯನೇ ನಿನ್ನಗಾಮೇಲೆ ವಿದ್ವೇಷ ಮಾಡು. ಎನ್ನಯ್ಯನೇ, ನಮ್ಮ ಅಪ್ಪನೇ, ಇವನ ಅಪ್ಪನೇ ಅಲ್ಲ, ಅಯ್ಯ ಅಂದ್ರೆ ಅಪ್ಪ. ಅಯ್ಯೋ ನಮ್ಮಪ್ಪ ಹಾಳಾಗ್ತಾ ಇದೆಯಲ್ಲೋ, ನಂಗೆ ನೋಡಿದ್ರೆ ಬೇಸರ ಆಗತ್ತೆ. ಪ್ರಹ್ಲಾದರಾಜರು ಪಾಪ ಅಪ್ಪನನ್ನು ಸಂಬೋಧನೆ ಮಾಡಿ ಎಲ್ಲ ಕಡೆ ದೇವರಿದ್ದಾನೆ ಅನ್ನೋ ಚಿಂತನೆಯನ್ನು ಮಾಡಪ್ಪ. ನಿನಗೆ ಯಾರೂ ಶತ್ರುಗಳಿರಲ್ಲ. ನಿನ್ನ ಕರ್ಮಕ್ಕೆ ನೋಡು, ಒಳ್ಳೇದು ಹೇಳೋ ಮಗನೇ ಶತ್ರು ಆಗಿ ಕೂತಿದ್ದಾನೆ. ಎಂಥ ಕರ್ಮ ನಿಂದು. ದಯಮಾಡಿ ನೀನು ದೇವರನ್ನು ಅಲ್ಲಗಳಿಬೇಡ. ನಿನ್ನಗಾಮೇಲೆ ವಿದ್ವೇಷ ಮಾಡುವರಾರಿಲ್ಲವಂ. ನಿನ್ನ ಒಳಗೆ ಅಂತಸ್ತಿನಲ್ಲಿಪ್ಪ ಕಾಮಾದಿ ಷಡ್ವರ್ಗವೆಂಬ ಮಹಾವೈರಿಗಳು ನಿನ್ನ ಒಳಗೆ 6 ಜನ ಕೂತಿದ್ದಾರೆ. 6 ಜನರನ್ನು ಮನೆ ಮೊದಲು ಓಡಿಸು. ನಾವು ಹಳೆ ರಾಜರುಗಳು ಎಲ್ಲರನ್ನ ಗೆದ್ದು ಬಂದ್ವಿ ಅಂತ ಎಲ್ಲರನ್ನು ಗೆದ್ದು ಬಂದು ಬೀಗ್ತಾ ಇದ್ದ. ನಾನು ರಾಜಾದಿರಾಜ ಚಕ್ರವರ್ತಿ ಅಂತ. ಇವನು ತನ್ನೂರಿಗೆ ಬರೋದರಲ್ಲಿ ಆ ಊರೊಳಗಿರೋರೇ ಇವನೂರನ್ನು ಗೆದ್ದು ಬಿಟ್ಟಿದ್ರು. ನಾನು ನಮ್ಮೂರಿಗೆ ಪ್ರವೇಶ ಮಾಡಬೇಕು. ನೋ ಅಲ್ಲ, ನಾ ಎಲ್ಲ ಗೆದ್ಕೊಂಬಂದೆ. ನೀ ಎಲ್ಲ ಗೆದ್ಕೊಂಬಂದು ನಿಮ್ಮೂರಲ್ಲಿದ್ದವರೇ ಹೊಂಚಾಕಿ ನಿನ್ನೂರನ್ನು ಅವ್ರು ಗೆದ್ದ್ಯಾರು. ಒದ್ದಾಡು ಅಪ್ಪ. ಮೊದಲು ಮನೆಗಳ್ಳರನ್ನು ದೂರ ಮಾಡಬೇಕು. ಮನೆಯ ಲೆವೆಲ್ಲಿಗೆ ಬಂದಾಗ ಏನಾಗುತ್ತೆ, ಇವನು ಸಂಪಾದನೆ ಮಾಡಿ 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 ತಂದಿಡೋದು, ಯಾವಾಗೋ ಅಪರೂಪಕ್ಕೆ ಎಣಿಸೋದು, ಎಣಿಸ್ದಾಗೆಲ್ಲ ಕಮ್ಮಿನೇ ಬರೋದು. ಇವನಿಗೆ ಡೌಟ್, ನಾನೇ ಕಮ್ಮಿ ತಂದಿಟ್ನೋ ಅಥವಾ ಮನೆಯಲ್ಲೇ ಯಾರೋ ಇದ್ದಾರೋ. ಮನೆಗಳನ್ನ ನಡೆಯೋದು ತುಂಬ ಕಷ್ಟ. ನೀವು CC ಕ್ಯಾಮ್ರಾ ಏನೇ ಹಾಕಿರಿ, CC ಕ್ಯಾಮ್ರಾನೇ ಹಾಕಿದ್ದೀರಿ, ಬೀರು ಮುಂದೆ ನಿಂತಾಗ ಬೀರು ತೆಗೆಯೋದಷ್ಟೇ ಗೊತ್ತಾಗತ್ತೆ. ಅಥವಾ ತೆಗೆದ ಏನದು ಬೀರು ತೆಗೆದ್ರೆ ಇನ್ನೇನು ಬೀರು ನಾವಲ್ದೆ ಇನ್ಯಾರು ತೆಗಿಬೇಕ್ರಿ ಅಂತ ಅವ್ರು ಝಾಡಿಸ್ತಾರೆ. ಇಲ್ಲ, ಸುಮ್ಮನೆ ಅಂದೆ, CC ಕ್ಯಾಮ್ರಾದಲ್ಲಿ ಕಾಣಿಸ್ತು. ಆ ಸುಟ್ಟು CC ಕ್ಯಾಮ್ರಾ ಕಳ್ಳರನ್ನು ಬಿಟ್ಟು ನಮ್ಮನ್ನೇ ತೋರಿಸುತ್ತೆ ಅಂತ ತೊಗೊಂಡವರೇ ಚೆನ್ನಾಗಿ ಇವನನ್ನು ಝಾಡಿಸೋದು. ಅದು CC ಕ್ಯಾಮ್ರಾ ತೋರಿಸತ್ತಷ್ಟೇ, ಇವನು ಕಳ್ಳ ಇವನು ಮಳ್ಳ ಅಂತೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ಮನೆಯವರೇ ಆದರೆ ಮನೆಗಳನ್ನರನ್ನು ಹಿಡಿಯೋ ಬಗೆ ಹೇಗೆ? ಅವರು ಬುದ್ಧಿವಂತರು. ಆ CC ಕ್ಯಾಮ್ರಾ ಕರೆಕ್ಟಾಗಿ ಒಂದು ಟೌಲ್ ಹಾಕಿ ತೆಗೆದಿರ್ತಾರೆ. ಅದಕ್ಕೆ ಒಂದು ಮಾಸ್ಕ್ ಹಾಕಿಬಿಟ್ರೆ CC ಕ್ಯಾಮ್ರಾ ಗಂಭೀರವಾಗಿ ಕೂತಿರುತ್ತದು. ಜಖ್ಯಾಸುರಂಭ ಅದಕ್ಕೆ ಅಂತಾರೆ. ನಿಜವಾಗಲೂ ಸಾಧಕನಾದವನು ಇದು ಎಲ್ಲರಿಗೂ. ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ ಅನ್ನೋದಕ್ಕಿಂತ ನೀನೆಷ್ಟು ಸರಿ ಇದೆ. ನಿನಗೆ ಎಲ್ಲರಲ್ಲೂ ದೋಷ ಕಾಣ್ತಾ ಇದೆ ಅಂದರೆ ನಿನ್ನಲ್ಲೇ ತುಂಬ ದೊಡ್ಡ ದೋಷ ಇದೆ. ಯಾವುದದು? 6 ಜನ ಕಳ್ಳರು ನಿನ್ನಲ್ಲಿ ಸೇರಿಕೊಂಡ್ಯಾರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳು ನಿನ್ನಲ್ಲಿ ಇರೋವರೆಗೂ ನೀನು ಎಲ್ಲೇ ಗೆದ್ದು ಬಂದೆ, ಎಲ್ಲೇ ಎದ್ದು ಬಂದೆ ಅಂತ ನೀನು ನಿನ್ನನ್ನು ದೊಡ್ಡವನು ಅಂತ ಸ್ಟೇಜ್ ಮೇಲೆ ತೋರಿಸ್ಕೊಳ್ಬಹುದು. ಆದರೆ ಒಳಗಿನ ಅಳಕು ಹುಳಕು ನಿನಗೆ ಗೊತ್ತು. 4 ಜನದ ಮುಂದೆ ನಾನು ಸಭ್ಯನಂತೆ ನಟನೆ ಮಾಡ್ಬೋದು, ತುಂಬ ವಿರಕ್ತನಂತೆ ಹಾವ ಭಾವ ತೋರಿಸ್ಬೋದು. ಯಾರೇ ಬಂದು ನೋಡಿದ್ರು, ಓ ಹೌದಾ, ದೇವರಿದ್ದಾನೆ, ಒಳಗೆ ಅನಿಸುತ್ತೆ ಪಾಪಿ ಇನ್ನೊಬ್ಬನಿಗೆ ಟೋಪಿ ಹಾಕಿದಿ ಅಂತ, ನಾನು ಸರಿ ಇಲ್ಲ ಅಂತ. ಅದಕ್ಕೆ ನಿಜವಾಗಲೂ ಗೆಲ್ಲಬೇಕಾದದ್ದು ನಮ್ಮಲ್ಲಿರುವ 6 ಜನರನ್ನು, ಕಾಮಕ್ರೋಧಗಳನ್ನು. ಅದನ್ನು ನೀನು ಮಾಡಬೇಕಪ್ಪ. ಅದನ್ನೇ ಅಂತಾರೆ, ದೇಹವೆಂಬೋ ಮಹಾರಾಜಧಾನಿ ವೃತಾಹಾನಿ ಮಾಡುವರಂಥವರಂ ಗೆಲ್ಲದೆ. ನಿನ್ನ ದೇಹವೆಂಬ ರಾಜಧಾನಿಯನ್ನು ಹಾಳು ಮಾಡುವಂತಹ ಅಯೋಗ್ಯರನ್ನು ನೀನು ನಿನ್ನಲ್ಲಿ ಇಟ್ಟುಕೊಂಡು ಕಟ್ಟುಕೊಂಡು
ಅವರನ್ನು ನೀನು ಹೊರಗೋಡಿಸ್ದೆ, ಗೆಲ್ಲದೆ. ಕೇಳ್ವರಿ ದಿಕ್ಕುಗಳ ಸರ್ವವಂ ಗೆದ್ದವೆಂತೆಂದು, ಎಲ್ಲ ದಿಕ್ಕುಗಳನ್ನು ನಾನು ಗೆದ್ದೆ. ಪ್ರಾಯ ಇವತ್ತಿನ ರಾಜಕೀಯದಲ್ಲಿ ಈ ತರಹದ ಸಮಸ್ಯೆಗಳು ಹೊರದೇಶದಲ್ಲಿ ಮತ್ತೊಂದು ದೇಶದಲ್ಲಿ ಬಹಳ ಖ್ಯಾತಿ ಒಬ್ಬ ವ್ಯಕ್ತಿಗೆ ಬಂದಿರತ್ತೆ, ಭಾರೀ ಇವನುಟ ಒಂದು ಪಕ್ಷದ ಲೀಡರು ಅಂತ. ಆದರೆ ಪಕ್ಷದಲ್ಲಿರೋರನ್ನೇ ಸರಿ ಮಾಡಲಿಕ್ಕಾಗಿರಲ್ಲ. ಅನಿವಾರ್ಯ, ನಾವು ಪ್ರೇರಕರಲ್ಲ, ಹೇಳಬಹುದು ದಯಮಾಡಿ ಲಂಚ ತಗೋಬೇಡ್ರಿ, ಸರಿ ಮಾಡಿರಿ ಅಂತ. ಇಲ್ಲ ಅವರೇ ಸುಮ್ಮನೆ ಕೊಟ್ಟು ಹೋಗ್ತಾ ಇರೋದು ಅಂತಾರೋ. ಹಾಗಾಗಿ ನಾವು ಎಲ್ಲರನ್ನ ಗೆದ್ವಿ ಅನ್ನೋದಕ್ಕಿಂತ ಮೊದಲು ನನ್ನ ಮನೆಯನ್ನು ನಾನು ಸ್ವಚ್ಛ ಮಾಡಿಕೊಳ್ಳಬೇಕು, ಆಮೇಲೆ ಇನ್ನೊಬ್ಬರ ಮನೆಯನ್ನು ಅನ್ನಬೇಕು. ಅಲ್ಲ, ಇನ್ನೊಬ್ಬರ ಮನೆಯನ್ನು ಅನ್ಲಿಕ್ಕೆ ನನ್ನ ಮನೆ ಸ್ವಚ್ಛ ಇಡಬೇಕು ಅಂತಲ್ಲ, ನಾನು ಸ್ವಚ್ಛವಾಗಿರಬೇಕು ಅನ್ನೋದರಲ್ಲಿ ತಾತ್ಪರ್ಯ. ಅದಕ್ಕೆ ಅವರು ಆ ಮಾತುಗಳನ್ನು ಆಡಿದ್ದನ್ನೇ ನಮ್ಮ ಶ್ರೀಪಾದರಾಜರು ಹಿಗ್ಗುವರಂತಸ್ಸಿನಲ್ಲಿಪ್ಪ ಕಾಮಾದಿ ಷಡ್ವರ್ಗ ಗೆದ್ದಾತನೇ ಜ್ಞಾನ ಸಂಪೂತಗೆ ಸಾಧು ಸಂಭೂತ ಸರ್ವಂ ಸಮಂ ಚೇತಗ ಆಮೇಲೆ ತನ್ಮೋಹ ಸಂಜಾತವೆಂತಪ್ಪುದೋ. ಯಾರು ಒಳಗಿರುವ 6 ಶತ್ರುಗಳನ್ನು ಗೆದ್ದು ಎಲ್ಲರಲ್ಲಿ ಸಮನನ್ನು ನೋಡ್ತಾನೆ, ಅವನಿಗೆ ಯಾರು ಶತ್ರುಗಳು? ಜಗತ್ತೇ ಮಿತ್ರರಾಗಿ ಇರ್ತಾರೆ. ಇದು ಭಾಗವತದ್ದೇ ಮಾತು, ಪ್ರಹ್ಲಾದರಾಜರು ಆಡಿದ ಮಾತು. ದಸ್ಯೂನ್ಪುರಂ ಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಜಿತೋ ದಿಶೋ ದಶ. 6 ಜನರನ್ನು ನೀನು ಗೆಲ್ಲದೆ ನಾನು ಎಲ್ಲ ಗೆದ್ದೆ ಅಂದ್ಕೊಳ್ತಾ ಇದ್ದಿ, ಇದು ತುಂಬ ನಿನ್ನ ದೊಡ್ಡ ದಡ್ಡತನ. ಆದರೆ ಇದಕ್ಕೆ ವಿರುದ್ಧವಾಗಿ ಯಾರು ಇಂದ್ರಿಯಗಳನ್ನು ಗೆದ್ದಿರ್ತಾರೆ, ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿರ್ತಾರೆ, ಅವರ ಅವಸ್ಥೆ ಹೇಳ್ತೀನಿ ಕೇಳು. ಜಿತಾತ್ಮರು, ಇಂದ್ರಿಯ ನಿಗ್ರಹವನ್ನು ಮಾಡಿದವರು, ಕಾಮಕ್ರೋಧಗಳನ್ನು ಮೆಟ್ಟಿ ನಿಂತವರು. ಜ್ಞಸ್ಯ, ಜ್ಞಾನಿಯಾದವನು, ಅಂದರೆ ಮಹಾಜ್ಞಾನಿಯಾದವನು. ಸಮಸ್ಯ ದೇಹಿನ ಸಾಧೋ ಸಮೋಹ ಪ್ರಭವ ಕುತಪ್ಪರೆ. ಸಾಧುಗಳಾದವರಿಗೆ ಮೋಹ ಅನ್ನೋ ಪ್ರಶ್ನೆಯೇ ಇರಲ್ಲ. ಏನಾಗತ್ತೋ ಅವನ ಇಚ್ಛೆ ಅಂತಾರೆ. ಒಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ. ನೀನು ಏನು ಸದಾ ಕುದ್ದು ಹೋಗ್ತಾ ಇದ್ದೀನಿ, ನನ್ನ ಸಮಯ ಇಲ್ಲ. ದೇವರು ಇನ್ಯಾರನ್ನೋ ನಿನಗೆ ಸಮಸ್ಯೆ ಮಾಡಲಿಲ್ಲ, ಮಗನ್ನೇ ಸಮಸ್ಯೆ ಮಾಡಿ ಕೂಡಿಸ್ಯಾನಲ್ಲ, ನಿನ್ನ ನೋಡಿ ಆಶ್ಚರ್ಯ ಆಗತ್ತೆ ಅಂತ ಪ್ರಹ್ಲಾದರಾಜರು ಮಗನಿಗೆ, ಪ್ರಹ್ಲಾದರಾಜರು ಅಪ್ಪನಿಗೆ ಹೇಳಿದ್ದನ್ನು ಆ ದಂಡಕದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ನಿಮಗೆಲ್ಲ ಒಳ್ಳೆಯ ಅದ್ಭುತವಾದ ಉಪದೇಶವನ್ನು ಮಾಡ್ಯಾರ. ಕಾಮಾದಿ ವರ್ಗರಹಿತ ಆ ವರ್ಗಗಳನ್ನು ಗೆಲ್ಲಬೇಕು ಅಂತ. ಮುಂದೆ ಅವನು ಕೋಪದಿಂದ ಎಲ್ಲಿದ್ದಾನೆ ನಿನ್ನ ದೇವರು ಅಂದ, ಅದನ್ನೆಲ್ಲ ಮುಂದೆ ವರೆಸ್ಯಾರೆ. ವಿಶೇಷವಾಗಿ ಶ್ರೀಪಾದರಾಜರು ಸ್ವರ್ಣವರ್ಣ ತೀರ್ಥರು ಅನ್ನುವವರಲ್ಲಿ ಆಶ್ರಮವನ್ನು ಪಡೆದಂತಹ ಮಹಾನುಭಾವರು. ಶ್ರೀಪಾದರಾಜರು ಹಾಗೂ ಬ್ರಹ್ಮಣ್ಯ ತೀರ್ಥರು ಕಸಿನ್ಸ್ ಅಂತ, ಒಂದು ಅಕ್ಕ ತಂಗಿಯರ ಮಕ್ಕಳು ಅಂತ. ಶ್ರೀಪಾದರಾಜರು ಇದ್ದದ್ದು ಈ ಅಬ್ಬೂರಲ್ಲೇ, ಅಂದರೆ ಅವರ ಪೂರ್ವಾಶ್ರಮದಲ್ಲಿ ಪುಟ್ಟ ಹುಡುಗ ಲಕ್ಷ್ಮೀನಾರಾಯಣ ಅಂತ. ಸಾಯಂಕಾಲೇ ಕದಾಚಿತ್ ಅವರ ಬಗ್ಗೆ ಹೇಳುವಂತಹ ಒಂದು ಸ್ತೋತ್ರದಲ್ಲೇ ಹೇಳ್ತಾರೆ. ಸಾಯಂಕಾಲೇ ಕದಾಚಿತ್, ಒಮ್ಮೆ ಸಂಜೆ ಆ ದಾರಿಯಲ್ಲಿ ಸ್ವರ್ಣವರ್ಣ ತೀರ್ಥರು ಬಂದ್ಯಾರು. ಬರೋ ಕಾಲಕ್ಕೆ ಕೇಳಿದ್ರು, ಅಪ್ಪ ಬಾಯಿಲಿ ಇನ್ನು ಊರು ಎಷ್ಟು ದೂರ ಇದೆಯೋ ನೋಡಿದ್ರೆ ಗೊತ್ತಾಗಲ್ವ ಅಂದರು. ಸಾಮಾನ್ಯ ಸ್ವಾಮಿಗಳು ನೋಡಿದ್ರೆ ಮಕ್ಕಳು ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ, ಮುದ್ರೆ ಕೊಡ್ತಾರೆ ಅಂಥೇಳಿ. ಅವರಂದರು ನಾನೇ ಹಾಕೋಮಲ್ಲ, ಬಾಯಿ ಮುಚ್ಚು ಅಂಥೇಳಿ ಅಂದರು. ಕೇಳಲ್ಲ ಇವರು, ಅಳ್ತಾರೆ. ಇವ್ರಿಗೆ ಏನು ಧೈರ್ಯ ಅಂದರೆ, ಸಾಯಂಕಾಲೇ ಕದಾಚಿತ್ ಗುಣಗಣ ಭರಿತೆ ಸ್ವರ್ಣವರ್ಣೇ ಯತೀಂದ್ರೇ ದೂರೇ ಗ್ರಾಮ ಪುರಸ್ತಾತ್ ಕಿಯತಿ ಕಥಯಮೆ ಬಾಲಕೇತಿ ಬ್ರುವಾಣೆ ಸೂರ್ಯಂ ಮಾಂ ಸೈರಭಾಂ ಸ್ವಂ ಸಕಲ ಬುಧಮಣೆ ಪಶ್ಯ ಕಿಂ ತ್ವಾಂ ಬ್ರುವೇಹಂ. ಸ್ವಾಮಿ, ನೀವು ಬುದ್ಧಿವಂತರು, ಅಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ನೋಡಿ, ಏನೋ ಅಲ್ಲಿ ಇಲ್ಲಿ ನಿನ್ನನ್ನು ನೋಡೋದು. ಆಕಾಶದಲ್ಲಿ ಸೂರ್ಯನ ನೋಡ್ರಿ, ಇಲ್ಲಿ ಆಕಳುಗಳನ್ನು ನೋಡ್ರಿ. 7-8 ವರ್ಷದ ಹುಡುಗ 50 ಆಕಳನ್ನು ಇಟ್ಟುಕೊಂಡು
ಸೂರ್ಯಾಸ್ತ ಆಗೋವರೆಗೂ ಮೇಯಿಸ್ತಾ ಇದ್ದಾನೆ ಅಂದರೆ ಊರ ಹತ್ತಿರ ಇದ್ದರೆ ಅಲ್ವಾ ಸ್ವಾಮಿ ಈ ಧೈರ್ಯ ಅವನಿಗಿರುತ್ತೆ. ಊರೆಲ್ಲೋ ಒಂದು 10 ಕಿಲೋಮೀಟ್ರ್ ಇದ್ದರೆ ನನ್ನಂಥ 7-8 ವರ್ಷದ ಹುಡುಗ ಇಲ್ಲಿ ಇರಲಿಕ್ಕೆ ಹೇಗಾಗತ್ತೆ ಅಂತ ತಾರ್ಕಿಕ ಭಾಷೆಯಲ್ಲಿ ಉತ್ತರ ಕೊಟ್ಟದ್ದು. ಒಳ್ಳೆ ಲಾಜಿಕ್ ಇದು. ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನನ್ನ ನೋಡ್ರಿ ಅಂದರೆ ಯಾವನಿಗೆ ಅರ್ಥ ಆಗಬೇಕದು. ಸ್ವರ್ಣವರ್ಣ ತೀರ್ಥರು ಮಹಾಬುದ್ಧಿವಂತರು, ಅವರು ತಕ್ಷಣ ಅರ್ಥ ಆಯಿತು. ಇದೇ ನಿನ್ನ ಅಭಿಪ್ರಾಯವಾ? ಹೌದು ಬುದ್ಧಿ ಎಂದು. ಅವಾ ವಾ 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 ವಾ. ಪುರುಷೋತ್ತಮ ತೀರ್ಥರು ಅಂತ ಬ್ರಹ್ಮಣ್ಯ ತೀರ್ಥರಿಗೆ ಆಶ್ರಮ ಕೊಟ್ಟಂತಹ ಮಹಾನುಭಾವರು ಇವತ್ತಿಗೂ ಅವರು ಗುಹೆಯಲ್ಲಿ ಇದ್ದಾರೆ. ಗುಹಾ ಪ್ರವೇಶ ಮಾಡಿದವರು. ಅಬ್ಬೂರಿನಲ್ಲಿ ಪುರುಷೋತ್ತಮ ಗುಹೆ ಅಂತ ಮೇಲೆ ತೋರಿಸ್ತಾರೆ. ಅವರಲ್ಲಿ ಬಂದು ಕೇಳಿದ್ರು, ಈ ಕೂಸು ಯಾರು? ಇಲ್ಲೇ ನಮ್ಮ ಶೇಷಗಿರಿ ಗಿರಿಯಮ್ಮ ಅಂತ ದಂಪತಿಗಳಿದ್ದಾರೆ, ಅವರ ಮಕ್ಕಳು. ದಯಮಾಡಿ ಅವರ ಪುತ್ರಭಿಕ್ಷೆಯನ್ನು ನಮಗೆ ಕೊಡಲಿ, ನಾವು ಅವರಿಗೆ ಓದಿಸಿ ಉಪನಯನ ಮಾಡಿ ಓದಿಸಿ ಸನ್ಯಾಸ ಕೊಡಬೇಕು. ಪಾಪ ಅವರಂದರು, ನಮ್ಮ ಕೂಸಿಗೆ ಇಷ್ಟು ಬೇಗ ಸನ್ಯಾಸನ ಆಗಲಿ, ಆಯ್ತು. ಶ್ರೀರಂಗಕ್ಕೆ ಕರೆದುಕೊಂಡು ಬಂದು ಅಲ್ಲೇ ವಿದ್ಯಾಭ್ಯಾಸ ಪ್ರಾಥಮಿಕ ಹಂತದಲ್ಲಿ ಉಪನಯನ ಸನ್ಯಾಸ ಎಲ್ಲ ಕೊಟ್ಟು ಮುಂದೆ ವಿಭುಧೇಂದ್ರ ತೀರ್ಥರು ಅಂತ ಪ್ರಚಂಡ ಪಾಂಡಿತ್ಯ ವಿಭುಧೇಂದ್ರ ತೀರ್ಥರದು. ಅವರಿಗೆ ಇವರನ್ನು ಒಪ್ಪಿಸಿ ತುಂಬ ಅದ್ಭುತವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದರು. ಲಕ್ಷ್ಮೀನಾರಾಯಣ ತೀರ್ಥರು ಅಂತ ನಾಮಕರಣ ಮಾಡಿದರು. ಮುಂದೆ ಶ್ರೀಪಾದರಾಜರು ಅಂತಾನು ಅವರನ್ನು ವಿಶೇಷವಾಗಿ ತಮ್ಮಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸ ನರಸಿಂಹ ಚರಣಂ ಶ್ರೀಪಾದ ರಾಜಂ ಗುರುಂ ಅಂಥೇಳಿ ನಾನಾ ರೀತಿಯ ಪವಾಡಗಳು ಅವರ ಜೀವನದಲ್ಲಿ ದೇವರು ಮಾಡಿ ತೋರಿಸ್ಯಾನೆ. ಯಾಕೆ ದೇವರನ್ನು ನಂಬಿದವರಿಗೆ ದೇವರು ರಕ್ಷಣೆ ಮಾಡ್ತಾನ, ಆಪತ್ತುಗಳು ಬಂದಾಗ ಆ ಚಾಲೆಂಜನ್ನೆಲ್ಲ ಫೇಸ್ ಮಾಡಲಿಕ್ಕಾಗತ್ತಾ ಅನ್ನುವ ಪ್ರಶ್ನೆ ನಮಗಿದ್ದರೆ, ಎಲ್ಲೋ ಮಹಾಭಾರತವೋ ಇನ್ನೊಂದೋ ಮತ್ತೊಂದೋ ಅದನ್ನು ನೋಡಿದಾಗ ಮಹಾಭಾರತ ಅದು ಕಥೆ ಆಯಿತು, ನಮ್ಮ ನಿಮ್ಮ ಜೀವನದಲ್ಲಿ ನಡೆಯತ್ತಾ ಅನ್ನುವ ಪ್ರಶ್ನೆ ಇದ್ದರೆ, ಇಂಥ ಮಹಾನುಭಾವರ ಜೀವನ ಚರಿತ್ರೆಯನ್ನು ನೋಡಿದಾಗ ಅದು ನಿಜ, ನಂಬಿದರೆ ದೇವರು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವರೆಲ್ಲ ಎಕ್ಸಾಂಪಲ್ಸ್ ಇದು. ಏನು ಶ್ರೀಪಾದರಾಜರ ಭವ್ಯ ಜೀವನ ಚರಿತ್ರೆ.